ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಈ ದಿನ ನಾವು ಪುನರುಜ್ಜೀವನ ಡಿ ಎಕ್ಸ್ಟಿಂಕ್ಷನ್ ಇದು ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಅಮೆರಿಕ ಮೂಲದ ಜೈವಿಕ ವಿಜ್ಞಾನ ಕಂಪನಿ ಕೊಲೋಸಲ್ ಬಯೋಸೈನ್ಸ್ ಇತ್ತೀಚೆಗೆ 3 ಸ್ಥಳೀಯವಾಗಿ ಮಾರ್ಪಡಿಸಿದ ತೋಳದ ಮರಿಗಳ ಜನನವನ್ನು ಘೋಷಿಸುವ ಮೂಲಕ ಸುದ್ದಿ ಮಾಡಿದೆ. ಡಿ ಎಕ್ಸ್ಟಿಂಕ್ಷನ್ ಅಂದರೆ ಪುನರುಜ್ಜೀವನ. ಅಳಿವಿನಂಚಿನಲ್ಲಿರುವ ಪ್ರಭೇದಗಳನ್ನು ಅವುಗಳ ಆನುವಂಶಿಕ ವಸ್ತುಗಳನ್ನು ಬಳಸಿಕೊಂಡು ಹೆಚ್ಚಾಗಿ ಜೀನ್ ಸಂಪಾದನೆ ಮತ್ತು ಕ್ಲೋನಿಂಗ್ ತಂತ್ರಜ್ಞಾನಗಳ ಮೂಲಕ ಪುನರುಜ್ಜೀವನಗೊಳಿಸುವ ವೈಜ್ಞಾನಿಕ ಪ್ರಕ್ರಿಯೆಯಾಗಿದೆ. ಇದು ಅಳಿವಿನಂಚಿನಲ್ಲಿರುವ ಪ್ರಭೇದದ ಜೀನೋಮನ್ನು ಪುನರ್ನಿರ್ಮಿಸುವ ಮತ್ತು ಅಳಿವಿನಂಚಿನಲ್ಲಿರುವ ಪ್ರಭೇದವನ್ನು ಹೋಲುವಂತೆ ನಿಕಟ ಸಂಬಂಧ ಹೊಂದಿರುವ ಜೀವಿಯ DNA ಮಾರ್ಪಡಿಸುವುದನ್ನು ಒಳಗೊಂಡಿರುತ್ತದೆ. ಅಮೆರಿಕ ಮೂಲದ ಜೈವಿಕ ವಿಜ್ಞಾನ ಕಂಪನಿ ಕೊಲೋಸಲ್ ಬಯೋಸೈನ್ಸ್ ಇತ್ತೀಚೆಗೆ 3 ತೋಳದ ಮರಿಗಳಿಗೆ ಜನನ ಆಗೈತಿ ಅಂತ ಘೋಷಿಸುವ ಮೂಲಕ ಈ ಪುನರುಜ್ಜೀವನ ಅನ್ನೋ ಶಬ್ದ ಬಳಕೆಯೊಳಗೈತಿ, ಸುದ್ದಿಯೊಳಗೈತಿ. ಈ ಪುನರುಜ್ಜೀವನ ಅಂತಂದ್ರೆ ಏನು? ಅಳಿವಿನಂಚಿನಲ್ಲಿರುವ ಪ್ರಭೇದಗಳ ಆನುವಂಶಿಕ ವಸ್ತುಗಳನ್ನು ಅಂತಂದ್ರೆ ಜೀನ್ ಸಂಪಾದನೆ ಮಾಡಿಕೊಂಡು ಮತ್ತು ಕ್ಲೋನಿಂಗ್ ತಂತ್ರಜ್ಞಾನದ ಮೂಲಕ ಅವುಗಳನ್ನು ಮರುಸೃಷ್ಟಿ ಮಾಡುವುದಕ್ಕೆ ನಾವು ಪುನರುಜ್ಜೀವನ ಅಂತ ಹೇಳ್ತೀವಿ. ಈ ರೀತಿ 3 ತೋಳದ ಮರಿಗಳಿಗೆ ಜನನವಾಗೈತಿ. ಆದ್ದರಿಂದ ಇದು ಸುದ್ದಿಯೊಳಗೈತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.